ಮತ್ತೊಂದು ಕಡೆ ಜನರನ್ನ ಒಂದು ರೀತಿ ಪ್ರಚೋದಿಸುವ ನಿಟ್ಟಿನಲ್ಲಿ ವಿಡಿಯೋ ಬಿಟ್ಟಂತಹ ರೀತಿಯಾಗಿ ಕಂಡು ಬಂದಿದ್ದು ಅಂತ ಅಂದ್ರೆ ಅದು ಸಮೀರ್ನ ವಿಡಿಯೋ. ಯೂಟ್ಯೂಬರ್ ಸಮೀರ್ನನ್ನ ಇವತ್ತು ವಿಚಾರಣೆಗೆ ಒಳಪಡಿಸಲಾಯಿತು. ಸೊ ಆತ ಆಲ್ರೆಡಿ ಈಗ ಆಂಟಿಸಿಪೇಟರಿ ಬೇಲ್ ಮೇಲಿದ್ದಾರೆ. ಸೊ ಹಾಗಂತ ವಿಚಾರಣೆಯಿಂದ ತಪ್ಪಿಸ್ಕೊಳ್ಳೋಕೇನೂ ಅವಕಾಶ ಇಲ್ಲ. ಕೋರ್ಟ್ ಕೂಡ ವಿಚಾರಣೆಗೆ ಒಳಗಾಗಬೇಕು, ವಿಚಾರಣೆ ಎದುರಿಸಬೇಕು ಅನ್ನುವಂಥ ಸೂಚನೆಯನ್ನ ಕೊಟ್ಟಿತ್ತು. ಅದರಂತೆ ನಿನ್ನೆ ನೋಟಿಸ್ ಕೊಡಲಾಗಿತ್ತು. ಇವತ್ತು ವಿಚಾರಣೆಯನ್ನ ಎದುರಿಸಿದ್ದಾನೆ ಸಮೀರ್. ವಿಡಿಯೋ ಹಾಗೆ ಖಾಸಗಿ ವಾಹಿನಿಯ ವರದಿಗಾರನ ಮೇಲೆ ಹಲ್ಲೆ ಪ್ರಕರಣ, ಜೊತೆಗೆ ಈ ಬೆನಕ ಆಸ್ಪತ್ರೆ ಬಳಿ ನಡೆದಿದ್ದಂಥ ಗಲಾಟೆ, ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ 3 ಪ್ರತ್ಯೇಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಮೀರ್ನ ವಿಚಾರಣೆ ಇವತ್ತು ನಡೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹಳಷ್ಟು ದಾಖಲೆಗಳನ್ನ ಮುಂದಿಟ್ಟು ಇವತ್ತು ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳಲಾಗಿದೆ. ನಾಳೆ ಈ ವಿಡಿಯೋ ಎಡಿಟಿಂಗಿಗೆ ಬಳಸಿದಂಥ ಕಂಪ್ಯೂಟರ್ ಅನ್ನ ತರಬೇಕು ಅಂತ ಹೇಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಮೊಬೈಲ್ ಅನ್ನ ಕೂಡ ವಶಕ್ಕೆ ಪಡಿತಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಹಾಗೆ ಈ ಬೆನಕ ಆಸ್ಪತ್ರೆ ಬಳಿ ನಡೆದಿದ್ದಂಥ ಗಲಾಟೆ ವಿಚಾರವಾಗೆಲ್ಲ ನಾಳೆ ತನಿಖೆ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಫಾರ್ಚುನರ್ ಕಾರ್ನಲ್ಲಿ ಬಂದಿದ್ದಂಥ ವಕೀಲರ ಜೊತೆ ಬಂದಿದ್ದಂಥ ಸಮೀರ್ ಆ ನಂತರ ರಿವರ್ಸ್ ಹೋಗ್ತಾ ಅಂದ್ರೆ ವಾಪಸ್ ಹೋಗ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ವಿ.